وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್ ಅಮ್ಮಾ ಬಾದ್. ನಿಮಗೆ ತಂದೆ ತಾಯಿಯ ಮೇಲೆ ಹಣೆ ಹಾಕುವಂತಹ ಸ್ವಭಾವ ಇದೆಯಾ? ಇದ್ದರೆ ನೀವು ಇದನ್ನು ಕೇಳಲೇಬೇಕು. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರಿಂದ ನಿವೇದನೆ. ಅನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅನ್ನಹು ಅದ್ರಕ ಉಮರ್ ಬಿನ್ ಅಲ್ ಖತ್ತಾಬ್ ಫಿ ರಕ್ಬಿನ್. ಉಮರ್ ರಲಿಯಲ್ಲಾಹು ಅನ್ಹುರವರು ಒಂದು ಯಾತ್ರೆಯಲ್ಲಿರುವಂತಹ ಸಂದರ್ಭದಲ್ಲಿ ಉಮರ ಯಹ್ಲಿಫು ಬಿ ಅಬೀಹಿ, ತಂದೆಯ ಮೇಲೆ ಹಣೆ ಹಾಕಿಕೊಂಡು ಒಂದು ಸತ್ಯವನ್ನು ಹೇಳಿದಂತಹ ವಿಷಯ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿದಂತಹ ಸಂದರ್ಭದಲ್ಲಿ ಫನಾದಾಹುಂ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಉಮರ್ ರಲಿಯಲ್ಲಾಹು ಅನ್ಹುರವರನ್ನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕರೆದು ಈ ರೀತಿ ಹೇಳಿದರು, ಅಲಾ ಇನ್ನಲ್ಲಾಹ ಯನ್ಹಾಕುಂ ಅನ್ ತಹ್ಲಿಫು ಬಿ ಆಬಾಯಿಕುಂ. ಓ ಉಮರ್ರವರೇ, ತಂದೆಯ ಮೇಲೆ ಅಥವಾ ತಾಯಿಯ ಮೇಲೆ ಹಣೆ ಹಾಕಿಕೊಂಡು ಸತ್ಯ ಹಾಕುವುದನ್ನು ಅಲ್ಲಾಹನು ನಿಷೇಧಿಸಿದ್ದಾನೆ. ಆ ರೀತಿ ಸತ್ಯ ಹಾಕಬಾರದು, ಹಣೆ ಹಾಕಬಾರದು. ಫಮಂಕಾನ ಹಾಲಿಫನ್, ನಿಮಗೆ ಆ ರೀತಿ ಸತ್ಯ ಹೇಳಬೇಕು ಅಥವಾ ಹಣೆ ಹಾಕಬೇಕು ಎಂದಿದ್ದರೆ ಫಲ್ಯಹ್ಲಿಫ್ ಬಿಲ್ಲಾ, ಅಲ್ಲಾಹನ ಮೇಲೆ ಹಣೆ ಹಾಕಿಕೊಂಡು ನೀವು ಸತ್ಯವನ್ನು ಹೇಳಿ. ಅಲ್ಲದಿದ್ದರೆ ಔಲಿಯಸ್ಮುತ್, ನೀವು ಸುಮ್ಮನೆ ಕುಳಿತುಕೊಳ್ಳಿ, ಹೊರತು ತಂದೆ ತಾಯಿಯ ಮೇಲೆ ಹಣೆ ಹಾಕುವಂತಹ ಸ್ವಭಾವ ನಿಮಗಿರಬಾರದು. ಸಾಮಾನ್ಯವಾಗಿ ನಮ್ಮ ನಡುವೆ ಮಕ್ಕಳ ಬಾಯಿಯಲ್ಲೆಲ್ಲ ಈ ರೀತಿಯಾದಂತಹ ತಂದೆಯ ಮೇಲೆ ತಾಯಿಯ ಮೇಲೆ ಹಣೆ ಹಾಕುವಂತಹ ಸ್ವಭಾವ ಇರಬಹುದು. ಆದ್ದರಿಂದ ಪೋಷಕರು ಅದು ಇದ್ದರೆ ಆ ಮಕ್ಕಳಿಗೆ ಬುದ್ಧಿ ಹೇಳಿ ಅದರಿಂದ ಅವರನ್ನು ಸಂರಕ್ಷಿಸಿ, ಸತ್ಯ ಹಾಕುವುದಾದರೆ ಅದು ಅಲ್ಲಾಹನ ಮೇಲೆ ಮಾತ್ರ ಹಾಕಬೇಕು ಎಂಬಂತಹ ಆಶಯವನ್ನು ಅವರಿಗೆ ತಿಳಿಸಿಕೊಟ್ಟು ಇದರಿಂದ ಅವರನ್ನು ನೀವು ಸಂರಕ್ಷಿಸಬೇಕು. ಅದೇ ರೀತಿ ತಂದೆ ತಾಯಿಯ ಮೇಲೆ ಹಣೆ ಹಾಕುವಂತಹ ಸ್ವಭಾವ ಇರುವ ಮಕ್ಕಳಿಂದ ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.